ಆ ಥರ ಐಟಮ್ಸ್ ನಾವು ರೆಗ್ಯುಲರ್ಲಿ ತೊಗೊಂಡ್ರೆ ಏನಾಗುತ್ತೆ, ಥೈರಾಯ್ಡ್ ಸಮಸ್ಯೆ ಇರೋರಾದರೆ ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗೋದೇ ಇಲ್ಲ. ಥೈರಾಯ್ಡಲ್ಲಿರುವಂಥ ಜೀವಕೋಶಗಳಿಗೆ ಅದು ಇನ್ನೂ ಲೈಕ್ ಇಂಜುರಿ ಕ್ರಿಯೇಟ್ ಮಾಡುತ್ತೆ, ಅಲ್ಲಿರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗೋದೇ ಇಲ್ಲ. ಈ ಥರ ಐಟಮ್ಸ್ ತಿಂದಾಗ ಏನಾಗುತ್ತೆ, ನಮ್ಮ ಬೊಜ್ಜು ಕೂಡ ಜಾಸ್ತಿ ಆಗುತ್ತೆ, ಥೈರಾಯ್ಡ್ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗುತ್ತೆ, ಭಾಳಷ್ಟು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಬಟ್ ನಮಗೇನು ನೆನಪಾಗುತ್ತೆ, ಬರೀ ಕ್ಯಾಬೇಜ್ ತಿನ್ನಬಾರ್ದು ಅಥವಾ ಕಾಲಿಫ್ಲವರ್ ತಿನ್ನಬಾರ್ದು ಅಥವಾ ಸೋಯಾಬೀನ್ ತಿನ್ನಬಾರ್ದು ಅಂತ ಇದಷ್ಟೇ ನಮಗೆ ನೆನಪಿರುತ್ತೆ. ಅದಕ್ಕಿಂತ ಎಷ್ಟೋ ಕ್ರಿಟಿಕಲ್ ಆಗಿರುವಂಥ, ಅದಕ್ಕಿಂತ ಎಷ್ಟೋ ನಮ್ಮ ಥೈರಾಯ್ಡ್ಗೆ ಸಮಸ್ಯೆ ಕೊಡುವಂಥ ಐಟಮ್ಸ್ ಆರ್ ದೀಸ್ ಆ್ಯಕ್ಚುಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೈಪೋಥೈರಾಯ್ಡಿಸಮ್ ಮತ್ತು ಹೈಪೋಥೈರಾಯ್ಡಿಸಮ್ ಕಂಪ್ಲೀಟ್ಲಿ ಗುಣಪಡಿಸಲು ಯಾವ್ಯಾವ ಪೌಷ್ಟಿಕಾಂಶಗಳು ನಮ್ಮ ಆಹಾರದಲ್ಲಿ ಇರಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋರು ಯಾವ ಆಹಾರಗಳು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ನೋಡೋಣ. ಯಾಕಂದರೆ ಇದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಕೆಲವರು ಹೇಳ್ತಾರೆ ಕ್ಯಾಬೇಜ್ ತಿನ್ಬೋದು, ಕೆಲವರು ಹೇಳ್ತಾರೆ ತಿನ್ನಬಾರ್ದು. ಸೊ ಇದೇ ಥರ ತುಂಬ ಐಟಮ್ಸ್ ಇದೆ, ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು, ಸೋಯಾಬೀನ್ ಇರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ಸು ತುಂಬ ಇದೆ. ಸೊ ಈ ವಿಡಿಯೋದಲ್ಲಿ ಲೈಕ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರೋರು ಏನೇನು ಆಹಾರಗಳು ತಿನ್ನಬಾರ್ದು ಮತ್ತು ಯಾಕೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ಫಸ್ಟ್ ಐಟಮ್ ಸೋಯಾಬೀನ್ ನೋಡೋಣ. ಸೊ ಸೋಯಾಬೀನ್ ಯಾಕೆ ಥೈರಾಯ್ಡ್ ಸಮಸ್ಯೆ ಇರೋರು ತಿನ್ನಬಾರ್ದು ಅಂತ ಹೇಳೋದು ಅಂದರೆ, ಮೇನ್ಲಿ ಅದರಲ್ಲಿ ಕೆಲವು ಗಾಯ್ಟ್ರೋಜನ್ಸ್ ಇದೆ. ಈ ಗಾಯ್ಟ್ರೋಜನ್ಸ್ ಇರುವಂಥ ಆಹಾರಗಳು ನಾವು ಜಾಸ್ತಿ ತಗೊಂಡ್ರೆ ಅದು ನಮ್ಮ ಲೈಕ್ ಥೈರಾಯ್ಡ್ಗೆ ಆ ಹಾರ್ಮೋನ್ ಪ್ರೊಡಕ್ಷನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ T3 T4 ಪ್ರೊಡಕ್ಷನ್ ಕಡಿಮೆ ಆದಾಗ ನಮಗೆ ಥೈರಾಯ್ಡ್ನ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಆಲ್ರೆಡಿ ಯಾರಿಗೆ ಲೈಕ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇದೆಯೋ ಅವರು ಇದು ತಗೊಂಡಾಗ ಅವರ ಕಂಡೀಷನ್ ಇನ್ನೊಂದು ಸ್ವಲ್ಪ ವರ್ಸ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನಾವು ನೋಡಬೇಕಾಗಿದ್ದೇನೆಂದರೆ, ಈ ಸೋಯಾಬೀನ್ ಇರ್ಬೋದು ಅಥವಾ ಬಾಕಿ ಇರುವಂಥ ಕ್ರೂಸಿಫೆರಸ್ ವೆಜಿಟಬಲ್ಸ್, ಅದು ಮೇನ್ಲಿ ನಮಗೆ ಗೊತ್ತು ಕಾಲಿಫ್ಲವರ್ ಮತ್ತು ಕ್ಯಾಬೇಜು ಮತ್ತು ಬ್ರಾಕೋಲಿ. ಸೊ ಈ ಥರ ವೆಜಿಟಬಲ್ಸಲ್ಲಿ ಕೂಡ ಈ ಗಾಯ್ಟ್ರೋಜನ್ಸ್ ಜಾಸ್ತಿ ಇದೆ. ಆ್ಯಂಡ್ ಇಟ್ ಕ್ಯಾನ್ ಹ್ಯಾವ್ ಎ ನೆಗೆಟಿವ್ ಇಂಪ್ಯಾಕ್ಟ್, ನಮ್ಮ ಥೈರಾಯ್ಡ್ ಮೇಲೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಬಟ್ ಈ ವೆಜಿಟಬಲ್ಸು ತಗೊಳ್ಳೇಬಾರ್ದು ಅಂತ ಅಲ್ಲ. ಈ ವೆಜಿಟಬಲ್ಸ್ ಕುಕ್ ಮಾಡಿ ತಗೊಂಡ್ರೆ ಈ ಗಾಯ್ಟ್ರೋಜನ್ಸ್ದು ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಯಾವುದೇ ಅಂದರೆ ಸೋಯಾಬೀನ್ ಇರ್ಬೋದು ಅಥವಾ ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಬ್ರಾಕೋಲಿ ಇರ್ಬೋದು, ಈ ಥರ ವೆಜಿಟಬಲ್ಸನ್ನು ನಾವು ಕುಕ್ ಮಾಡಿ ತಗೊಂಡಾಗ ಅದರಿಂದ ನಮ್ಮ ಥೈರಾಯ್ಡ್ಗೆ ಏನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ, ನೀವು ಆರಾಮಾಗಿ ತಗೋಬೋದು. ನಮಗೆ ಗೊತ್ತು ಜಾಸ್ತಿ ಆದರೆ ಅಮೃತ ವಿಷಾನೇ. ಸೊ ಹಾಗಾಗಿ ಈ ಥರ ಕ್ರೂಸಿಫರಸ್ ವೆಜಿಟಬಲ್ಸ್ ಏನಿದೆ ಮತ್ತು ಅದರಲ್ಲಿ ಜಾಸ್ತಿ ಗಾಯ್ಟ್ರೋಜನ್ಸ್ ಇದ್ದಿದ್ದಕ್ಕೆ ಅದು ಜಾಸ್ತಿ ತಗೊಳ್ಳೋದು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಬಟ್ ಲಿಮಿಟಲ್ಲಿ ನೀವು ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಮಗೆಲ್ಲ ಗೊತ್ತು ಸೋಯಾಬೀನ್ ಏನಿದೆ ಅದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುವಂಥ ಒಂದು ವೆಜಿಟಬಲ್, ಅದು ಅರೌಂಡ್ 52% ಪ್ರೋಟೀನೇ ಇದೆ ಅದರಲ್ಲಿ. ಸೊ ಹಾಗಾಗಿ ಆ ಥರ ಒಳ್ಳೆ ಪ್ರೋಟೀನೇಷಿಯಸ್ ಆಗಿರುವಂಥ ಒಂದು ಆಹಾರ ನಾವು ಬಿಡಬೇಕು ಅಂತ ನಾನೇನು ಹೇಳಲ್ಲ. ಬಟ್ ಇದರಲ್ಲಿ ಏನಿದೆ, ಈ ನಮ್ಮ ಸೋಯಾಬೀನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫೈಟೋ ಈಸ್ಟ್ರೋಜನ್ ಇದೆ. ಈಸ್ಟ್ರೋಜನಿಗೂ ನಮ್ಮ ಈ ಥೈರಾಯ್ಡ್ ಹಾರ್ಮೋನ್ಸ್ಗೂ ಒಂದು ಡೈರೆಕ್ಟ್ ಲಿಂಕ್ ಇದೆ. ಸೊ ಹಾಗಾಗಿ ಇಟ್ ಹ್ಯಾಸ್ ಸಮ್ ಮೋರ್ ಅಡ್ವರ್ಸ್ ಎಫೆಕ್ಟ್. ಸೊ ಬಟ್ ಲಿಮಿಟಲ್ಲಿ ತಗೊಂಡ್ರೆ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಈ ಸೋಯಾಬೀನಿಗೆ ಇರುವಂಥ ಮತ್ತೊಂದು ಪ್ರಾಬ್ಲಮ್ ಏನಂದರೆ, ಅದು ನಮ್ಮ ಅಯರ್ನ್ ಅಬ್ಸಾರ್ಪ್ಷನ್ನ ಸ್ವಲ್ಪ ಕಡಿಮೆ ಮಾಡಿಸುತ್ತೆ. ಸೊ ಈ ಅಯರ್ನ್ ಅಬ್ಸಾರ್ಪ್ಷನ್ ಕಡಿಮೆ ಆದರೆ ಏನಾಗುತ್ತೆ, ನಮ್ಗೆ ಗೊತ್ತು ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡ್ದು ಫಂಕ್ಷನ್ಸ್ ಸರಿಯಾಗಿ ಆಗಬೇಕು, ಸರಿಯಾದ ರೀತಿಯಲ್ಲಿ ಲೈಕ್ TPO ಪ್ರೊಡಕ್ಷನ್, ಆ ಎನ್ಸೈಮ್ ಪ್ರೊಡಕ್ಷನ್ ಆಗಬೇಕು ಅಂತ ಇದ್ದರೆ ಸಫಿಷಿಯೆಂಟ್ ಆಗಿ ಐರನ್ ಬೇಕು. ಸೊ ಈ ರೆಗ್ಯುಲರ್ಲಿ ನಾವು ಈ ಸೋಯಾಬೀನ್ ರೆಗ್ಯುಲರ್ಲಿ ಕೆಲವರು ವೆಯ್ಟ್ ರಿಡಕ್ಷನ್ಗೆ ಪ್ಲಾನ್ ಮಾಡ್ತಾ ಇರ್ತಾರೆ, ಕೆಲವರು ಬಾಡಿ ಬಿಲ್ಡಿಂಗಿಗೆ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅವರೇನು ಮಾಡ್ತಾರೆ, ಹೈ ಪ್ರೋಟೀನ್ ಇರುವ ಆಹಾರ ಬೇಕು ಅಂತ ಹೇಳಿ ಸೋಯಾಬೀನ್ ತುಂಬ ಹೈ ಕ್ವಾಂಟಿಟಿಯಲ್ಲಿ ತಗೊಳ್ತಾರೆ. ಸೊ ಅವರಲ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಬಿಕಾಸ್ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆದ ಕೂಡಲೇ ನಮ್ಮ ಎನ್ಸೈಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಥೈರಾಯ್ಡ್ನ ಸಮಸ್ಯೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಈಗ ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಸಿಕ್ಕಿದಾಗ, ಅವರು ರೆಗ್ಯುಲರ್ಲಿ ಶವರ್ಮ ತಿಂತಾ ಇದ್ರು. ರೆಗ್ಯುಲರ್ಲಿ ಶವರ್ಮ ತಿನ್ನುವಾಗ ಈ ಶವರ್ಮಲ್ಲಿ ಏನಾಗ್ತಿತ್ತು, ರಾ ಕ್ಯಾಬೇಜ್ ರೆಗ್ಯುಲರ್ಲಿ ಇರ್ತಿತ್ತು. ಸೊ ಡೈಲಿ ಒಂದು ಶವರ್ಮ, ಯಾಕಂದರೆ ಅವರಿಗೆ ಶವರ್ಮ ಶಾಪ್ ಇತ್ತು. ಬಟ್ ಡೈಲಿ ಆ ಶವರ್ಮ ತಿಂದು ಸುಮಾರು ಒಂದು 6 ಮಂತ್ಸ್ ಆದಮೇಲೆ, 3 ಮಂತ್ಸ್ ಆದಮೇಲೆ ಅವರವ್ರದ್ದು TSH ಅವರಿಗೇನೋ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಡೆವಲಪ್ ಆಯಿತು, ಸುಸ್ತು ಡೆವಲಪ್ ಆಯಿತು, ಕೈಯಲ್ಲಿ ಜೋಮ್ ಡೆವಲಪ್ ಆಯಿತು. ಸೊ ಅವರು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ಗೊತ್ತಾಯಿತು ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಹೈಪೋಥೈರಾಯ್ಡಿಸಮ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಬಟ್ ಅದೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನಾರ್ಮಲ್ ಲೈಫ್ ಲೆಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿವಸ ಅದಕ್ಕಿರೋ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ಮೇಲೆ ಅದು ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್ ಕೂಡ ಆಯಿತು. ಸೊ ರಾ ಕ್ಯಾಬೇಜು, ರಾ ಕ್ರೂಸಿಫರಸ್ ವೆಜಿಟಬಲ್ಸ್ ಇರುವಂಥ ಆಹಾರ ತಗೊಂಡ್ರೆ ಅದರಲ್ಲಿ ಜಾಸ್ತಿ ಇರುವಂಥ ಈ ಗಾಯ್ಟ್ರೋಜನ್ಸಿಂದ ನಮಗೆ ಥೈರಾಯ್ಡ್ ಸಮಸ್ಯೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದರನ್ನು ಥೈರಾಯ್ಡ್ ಸಮಸ್ಯೆ ಇರೋರು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಟ್ ದ ಸೇಮ್ ಟೈಮ್ ಅದನ್ನು
ಕುಕ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ ತಗೊಳ್ಳೋದ್ರಿಂದ ನಮಗೆ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಿಕಾಸ್ ಅದರಲ್ಲಿ ಎಷ್ಟೋ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಇದೆ, ಎಷ್ಟೋ ವೈಟಮಿನ್ಸ್ ಇದೆ, ಎಷ್ಟೋ ಮಿನರಲ್ಸ್ ಇದೆ. ಅದು ನಮ್ಮ ದೇಹಕ್ಕೆ ಸಿಕ್ಕಿದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಇರ್ಬೋದು, ಆ್ಯಂಡ್ ಪ್ರತಿಯೊಂದು ಬಾಡಿಯಲ್ಲಿರುವಂಥ ಆರ್ಗನ್ಸ್ದು ಸರಿಯಾಗಿರುವಂಥ ಫಂಕ್ಷನಿಗೆ ಇರ್ಬೋದು, ನಮ್ಮ ಬಾಡಿಯಲ್ಲಿ ಸರಿಯಾಗಿ ಹಾರ್ಮೋನ್ ಪ್ರೊಡಕ್ಷನ್ಗೆ ಇರ್ಬೋದು, ಇದಕ್ಕೆಲ್ಲ ಈ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಕ್ಯಾಬೇಜ್ ಇಷ್ಟ ಇರೋರಿದ್ರೆ, ಕಾಲಿಫ್ಲವರ್ ಇಷ್ಟ ಇರೋರಿದ್ರೆ, ಅಥವಾ ಬ್ರೋಕೋಲಿ ಅಥವಾ ಸೋಯಾಬೀನ್ ಇಷ್ಟ ಇರೋರಾದರೆ ಅದನ್ನು ತಗೋಬೋದು. ಬಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಚೆನ್ನಾಗಿ ಅಡುಗೆ ಮಾಡಿ ತಗೋಬೇಕು. ನೆಕ್ಸ್ಟ್ ಇಸ್ ಹೈ ಒಮೆಗಾ 6 ಫ್ಯಾಟಿ ಆಸಿಡ್ ಇರುವಂಥ ಆಹಾರಗಳು. ಈಗ ಒಮೆಗಾ 6 ಫ್ಯಾಟಿ ಆಸಿಡ್ ಜಾಸ್ತಿ ಇರುವಂಥ ಆಹಾರಗಳು ಯಾವುದು ಅಂತ ಕೇಳಿದರೆ ನಮಗೆ ಗೊತ್ತೆಲ್ಲ ವೆಜಿಟಬಲ್ ಆಯಿಲ್ಸ್. ತುಂಬ ನಾವು ರೆಸ್ಟೋರೆಂಟ್ಸಿಗೆ ಹೋದರೆ ಅಥವಾ ಎಲ್ಲಾದರೂ ಫುಡ್ ತೊಗೊಳ್ಲಿಕ್ಕೆ ಹೋದರೆ ಅದರಲ್ಲಿ ವೆಜಿಟಬಲ್ ಆಯಿಲ್ ಕನ್ಸಂಪ್ಷನ್ ಏನಿದೆ ಅದು ತುಂಬ ಜಾಸ್ತಿ ಇದೆ. ಈ ವೆಜಿಟಬಲ್ ಆಯಿಲ್ಸಲ್ಲಿ ಏನಂದರೆ ಒಮೆಗಾ 6 ಫ್ಯಾಟಿ ಆಸಿಡ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಲಿಕ್ಕೆ ಅದೊಂದು ಮೇನ್ ಕಾರಣ ಆಗುತ್ತೆ. ಸೊ ಆ ಕೇಸಲ್ಲಿ ಕೂಡ ಈ ಥೈರಾಯ್ಡ್ನ ಸಮಸ್ಯೆ ಡೆವಲಪ್ ಆಗ್ಬೋದು, ಮತ್ತು ಅದು ಇರೋರಾದರೆ ಅದು ಇನ್ನೂ ಕಂಡೀಷನ್ ವರ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಒಮೆಗಾ 6 ಎಂದು ಕನ್ಸಂಪ್ಷನ್ ನಾವೇನಿದೆ ಅದು ಆದಷ್ಟು ನಾವು ಕಡಿಮೆ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುವಂಥ ಆಹಾರ ನಾವು ಚೆನ್ನಾಗಿ ತಗೋಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಪೌಷ್ಟಿಕಾಂಶಗಳು ನಮ್ಮ ಥೈರಾಯ್ಡ್ ಸಮಸ್ಯೆ ಇರೋರು ರೆಗ್ಯುಲರ್ಲಿ ತಗೋಬೇಕು ಅಂತ ಹೇಳಿದ್ದೇನೆ. ಬೇಕಾದರೆ ಅದರ ಲಿಂಕ್ ಕೂಡ ಈಗ ಕೊಡ್ತೇನೆ, ನೀವು ಅದನ್ನು ಒಂದ್ಸಲ ನೋಡಿ. ಆ್ಯಂಡ್ ಸೊ ಒಮೆಗಾ 6 ಫ್ಯಾಟಿ ಆಸಿಡ್ ಕಡಿಮೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಜಂಕ್ ಫುಡ್ಗಳನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಬೇಕರಿ ಫುಡ್ಸ್ ಇರ್ಬೋದು, ಪಪ್ಸು, ಈ ಥರ ಐಟಮ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಅದು ಒಮೆಗಾ 6 ಜಾಸ್ತಿ ಆದಾಗ ನಮ್ಮ ಈ ಥೈರಾಯ್ಡಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ನಮಗೆ ಥೈರಾಯ್ಡ್ನ ಸಮಸ್ಯೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಒಮೆಗಾ 6 ಸನ್ಫ್ಲವರ್ ಆಯಿಲ್ ನಾವು ರೆಗ್ಯುಲರ್ಲಿ ಯೂಸ್ ಮಾಡ್ತೀವಿ, ಅದರಲ್ಲಿ ಕೂಡ ಒಮೆಗಾ 6 ಫ್ಯಾಟಿ ಆಸಿಡ್ ಇನ್ನೂ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದರೊಟ್ಟಿಗೆ ಈ ಫ್ರೈಡ್ ಐಟಮ್ಸ್, ಆದಷ್ಟು ಫ್ರೈಡ್ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಅದರಲ್ಲಿ ನಮಗೆ ಗೊತ್ತು ಅದರಲ್ಲಿ ತುಂಬ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಒಂದು ದಟ್ ಇಸ್ ವೆರಿ ಹಾರ್ಮ್ಫುಲ್ ಟು ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ನಮ್ಮ ಜೀವಕೋಶಗಳಿಗೆ ಹಾಳು ಮಾಡಲಿಕ್ಕೆ ಶಕ್ತಿ ಇರುವಂಥ ಈ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅದು ಜಾಸ್ತಿ ಇದೆ. ಯಾವುದೇ ಫುಡ್ ಆಗಲಿ, ಅದು ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ, ಅದು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ಈ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ಬಾಡಿಗೆ ತುಂಬ ಹಾನಿಕಾರಕ. ಸೊ ಹಾಗಾಗಿ ತುಂಬ ಡೀಪ್ ಫ್ರೈಡ್ ಆಗಿರುವಂಥ ಫ್ರೆಂಚ್ ಫ್ರೈಸ್ ತುಂಬ ಜನರಿಗೆ ತುಂಬ ಇಷ್ಟ. ಆ ಥರ ಐಟಮ್ಸ್ ನಾವು ರೆಗ್ಯುಲರ್ಲಿ ತೊಗೊಂಡ್ರೆ ಏನಾಗುತ್ತೆ, ಥೈರಾಯ್ಡ್ ಸಮಸ್ಯೆ ಇರೋರಾದರೆ ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗೋದೇ ಇಲ್ಲ. ಥೈರಾಯ್ಡಲ್ಲಿರುವಂಥ ಜೀವಕೋಶಗಳಿಗೆ ಅದು ಇನ್ನೂ ಲೈಕ್ ಇಂಜುರಿ ಕ್ರಿಯೇಟ್ ಮಾಡುತ್ತೆ, ಅಲ್ಲಿರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗೋದೇ ಇಲ್ಲ. ಅವರು ಇವತ್ತು ಒಂದು 25 mcg ಥೈರೋನಾಮ್ ತಗೊಳ್ತಾ ಇದ್ದರೆ ನಾಳೆ ಅದು ಜಾಸ್ತಿ ಆಗುತ್ತೆ, ಮತ್ತು ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ಅದರೊಟ್ಟಿಗೆ ನಮಗೆ ಗೊತ್ತು ಈ ಥರ ಐಟಮ್ಸ್ ತಿಂದಾಗ ಏನಾಗುತ್ತೆ, ನಮ್ಮ ಬೊಜ್ಜು ಕೂಡ ಜಾಸ್ತಿ ಆಗುತ್ತೆ, ಥೈರಾಯ್ಡ್ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗುತ್ತೆ, ಭಾಳಷ್ಟು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಈ ಥೈರಾಯ್ಡ್ಗೂ ಮತ್ತು ಈಸ್ಟ್ರೋಜನಿಗೂ ಕೂಡ ಡೈರೆಕ್ಟ್ ಲಿಂಕ್ ಇದೆ. ಈಗ ಲೇಡೀಸಲ್ಲಿ ಎಸ್ಪೆಷಲಿ ನೀವೇ ನೋಡಿ, ಈಗ ನಮ್ಮ ಜೆಂಟ್ಸಿಗೆ ಕಂಪೇರ್ ಮಾಡಿದರೆ ಫೀಮೇಲ್ಸಲ್ಲಿ ಥೈರಾಯ್ಡ್ದು ಅಕರೆನ್ಸ್ ಏನಿದೆ ತುಂಬ ಜಾಸ್ತಿ ಇದೆ. ಒಬ್ಬರಲ್ಲಿ ಒಂದು ಮೇಲ್ ಪೇಷಂಟಲ್ಲಿ ಥೈರಾಯ್ಡ್ ಇದ್ದರೆ ಅದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಲೇಡೀಸಲ್ಲಿ 10 ಜನರಿಗೆ ಇರುತ್ತೆ. ಇಟ್ ಈಸ್ 1:10 ರೇಷಿಯೋ. ಸೊ ಅದಕ್ಕೊಂದು ಮೇನ್ ರೀಸನ್ ಏನು, ಲೇಡೀಸಲ್ಲಿ ಇರುವಂಥ ಫಿಮೇಲ್ ಸೆಕ್ಸ್ ಹಾರ್ಮೋನ್ ಏನಿದೆ, ಈಸ್ಟ್ರೋಜನ್ ಏನಿದೆ, ಅದು ಕೂಡ ಒಂದು ಕಾರಣ ಆಗುತ್ತೆ. ಅವರದ್ದು ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಮೆನಾರ್ಕೆ ಇರ್ಬೋದು, ಪ್ರೆಗ್ನೆನ್ಸಿ ಇರ್ಬೋದು, ಡೆಲಿವರಿ ಇರ್ಬೋದು, ಲ್ಯಾಕ್ಟೇಷನ್ ಇರ್ಬೋದು, ಮೆನೋಪಾಸ್ ಇರ್ಬೋದು, ಈ ಟೈಮಲ್ಲೆಲ್ಲ ಅವರದ್ದು ಈ ಈಸ್ಟ್ರೋಜನ್ನಲ್ಲಿ ಏರುಪೇರು ಬರುತ್ತೆ. ಸೊ ಆ ಟೈಮಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಕೂಡ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಈ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದು ಥೈರಾಯ್ಡ್ ಬೈಂಡಿಂಗ್ ಗ್ಲೋಬುಲಿನ್ ಅಂತ ಒಂದು ಒಂದು ಪ್ರೋಟೀನ್ದು ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಅದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬ್ಲಡ್ಡಲ್ಲಿ ಈ ಫ್ರೀ ಥೈರಾಯ್ಡ್ ಹಾರ್ಮೋನ್ದು ಅವೈಲಬಿಲಿಟಿ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಈಸ್ಟ್ರೋಜನ್ ಹೇಗೆ ಜಾಸ್ತಿ ಆಗುತ್ತೆ ನಮಗೆ ಗೊತ್ತು. ಈಗ ತುಂಬ ಕಂಡೀಷನ್ಸ್ ನಾವು ನೋಡಿದರೆ, ಈಗ PCOD ಅವರಿಗೆ ಥೈರಾಯ್ಡ್ ಸಮಸ್ಯೆನೂ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದೆಲ್ಲ ಒಂಥರ ಮೆಟಬಾಲಿಕ್ ಸಿಂಡ್ರೋಮ್ ಆಗಿಬಿಟ್ಟಿದೆ. ಆ್ಯಂಡ್ ನಾವು ತಗೊಳ್ಳುವಂಥ ಆಹಾರ, ನಾವು ಏನೇ ಎಕ್ಸ್ಟ್ರಾ ಆಹಾರ ತಗೊಳ್ಳುವಾಗ, ಈ ತುಂಬ ಜಂಕ್ ಫುಡ್ಗಳೆಲ್ಲ ತಗೊಳ್ಳುವಾಗ ಅದು ಕೂಡ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಸೊ ಅದೇ ಥರ ಬೊಜ್ಜು ಜಾಸ್ತಿ ಇರೋವರಲ್ಲಿ ಕೂಡ ಈ ಈಸ್ಟ್ರೋಜನ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ನೋಡಿ ಒಬೇಸಿಟಿ, PCOD ಇದೆಲ್ಲ ಕಾಮನ್ ಆಗಿ ಕಂಡು ಬರುತ್ತೆ. ಫಿಮೇಲ್ಸಲ್ಲಿ ನೋಡಿದ್ರೆ ಬೊಜ್ಜಿನ ಸಮಸ್ಯೆ ಇರುತ್ತೆ, ಪೀರಿಯಡ್ಸ್ ಇಶ್ಯೂಸ್ ಇರುತ್ತೆ, ಡಯಾಬಿಟಿಸ್ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ PCOD ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಕೂಡ ಇರುವಂಥ ಸಾಧ್ಯತೆ ಇದೆ. ಸೊ ಈ ಈಸ್ಟ್ರೋಜನ್ ಜಾಸ್ತಿ ಇದ್ದಾಗ ನಾನೀಗ ಹೇಳಿದಂಗೆ ನಮ್ಮ ಬ್ಲಡ್ಡಲ್ಲಿ ಈ ಫ್ರೀ ಥೈರಾಕ್ಸಿನ್ ಏನಿದೆ ಅದರದ್ದು ಅವೈಲಬಿಲಿಟಿ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮಗೆ ಥೈರಾಯ್ಡ್ನ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಫಸ್ಟ್ ನಾವು ಏನು ಮಾಡಬೇಕು, ಈಸ್ಟ್ರೋಜನ್ ಕಂಟ್ರೋಲ್ ಆಗಬೇಕು ಅಂದರೆ ನಾವು ಜಂಕ್ ಫುಡ್ಗಳನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಹೈ ಕ್ಯಾಲರಿ ಇರುವಂಥ ಜಂಕ್ ಫುಡ್ಗಳು ತಗೊಂಡಾಗ ಏನಾಗುತ್ತೆ, ಅದು ಕೂಡ ನಾವು ಝೀನೋ ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಅದಕ್ಕೆ ಆ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಆ್ಯಂಡ್ ನಮಗೆ ಗೊತ್ತು ಅಷ್ಟೊಂದು ಹೈ ಕ್ಯಾಲರಿ ಇರುವಂಥ ಫುಡ್ ನಾವು ತಗೊಂಡಾಗ ನಮ್ಮ ಬೊಜ್ಜು ಬೆಳೆಯುತ್ತೆ, ಅದರಿಂದ
ಭಾಳಷ್ಟು ಸಮಸ್ಯೆಗಳು ನಮಗೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಥೈರಾಯ್ಡ್ ಸಮಸ್ಯೆ ಇರೋವರಿಗೂ ಕೂಡ ಬರುವಂಥ ಕಾಂಪ್ಲಿಕೇಶನ್ಸ್ ಏನು, ಒಂದು ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ ಇಸ್ ಒಬೇಸಿಟಿ. ಸೊ ಹಾಗಾಗಿ ಈ ಜಂಕ್ ಫುಡ್ಗಳನ್ನು ಮತ್ತು ಹೈ ಕ್ಯಾಲರಿ ಇರುವಂಥ ಫುಡ್ಗಳೇನಿದೆ, ಅದು ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಜ್ಯೂಸಸ್, ಡಿಫ್ರೆಂಟ್ ಟೈಪ್ ಆಫ್ ಜ್ಯೂಸಸ್, ಹೈ ಫ್ರಕ್ಟೋಸ್ ಡ್ರಿಂಕ್ ಇರುವಂಥ ಜ್ಯೂಸಸ್ ಇರ್ಬೋದು, ಅಥವಾ ಫ್ರೈಡ್ ಐಟಮ್ಸ್ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಒನ್ ಮೇನ್ ವಿಲನ್ ಇಸ್ ಎಲ್ಲ ಕಾಯಿಲೆಗಳಿಗೂ ಕೂಡ ಶುಗರ್ ಅಥವಾ ಸಕ್ಕರೆ. ಸೊ ವೈಟ್ ಶುಗರ್ ಏನಿದೆ ಅದರ ಉಪಯೋಗ ಈ ಥೈರಾಯ್ಡ್ನ ಸಮಸ್ಯೆ ಇರೋರು ಆದಷ್ಟು ಕಡಿಮೆ ಮಾಡಬೇಕು. ಸೊ ಹೈ ಕ್ಯಾಲರಿ ಇರುವಾಗ ನಮ್ಮ ಇನ್ಫ್ಲಮೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ನಮಗೆ ಈ ಸಮಸ್ಯೆ ಅಂದರೆ ನಮ್ಮ ಹಾರ್ಮೋನ್ ಪ್ರೊಡಕ್ಷನ್ ಏನಿದೆ ಅದಕ್ಕೆ ಇನ್ನೂ ತೊಂದರೆ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಮ್ಮ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಈಸ್ಟ್ರೋಜನ್ ಲೆವೆಲ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ನಿಮ್ಮ ಬೊಜ್ಜನ್ನು ನೀವು ಕಡಿಮೆ ಮಾಡಬೇಕು. ಸೊ ಥೈರಾಯ್ಡ್ ಸಮಸ್ಯೆ ಇರೋರು ಫಸ್ಟ್ ಏನು ಮಾಡಬೇಕು, ವೆಯ್ಟ್ ರಿಡಕ್ಷನ್ ಸ್ಟ್ರಿಕ್ಟ್ಲಿ ಪ್ಲಾನ್ ಮಾಡಿ. ತೂಕವನ್ನು ಅಟ್ಲೀಸ್ಟ್ ಈಗ ನಿಮ್ಮ ತೂಕ ಎಷ್ಟು ಇರಬೇಕು ಅಂದರೆ ನಿಮ್ಮ ಹೈಟ್ ಎಷ್ಟು ಸೆಂಟಿಮೀಟರ್ ಇದೆಯೋ ಅದರಿಂದ 100 ಮೈನಸ್ ಮಾಡಿದರೆ ನಿಮ್ಮ ತೂಕ ಇರಬೇಕು. ಮೇ ಬಿ 5 kg ಜಾಸ್ತಿನೂ ಆಗ್ಬೋದು, 5 kg ಕಡಿಮೆನೂ ಆಗ್ಬೋದು. ಆ ರೇಂಜಲ್ಲಿ ಫಸ್ಟ್ ನೀವು ಮೇಂಟೈನ್ ಮಾಡಬೇಕು. ನಿಮ್ಗೆ ನಮಗೆ ಗೊತ್ತು ಅಂದರೆ ಥೈರಾಯ್ಡಿನ ಸಮಸ್ಯೆ ಇದ್ದಾಗ ತೂಕ ಇಳಿಸೋದು ತುಂಬ ಕಷ್ಟ, ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಏನಲ್ಲ. ಅದು ನಮಗೆ ಕಡಿಮೆ ಮಾಡಲಿಕ್ಕಾಗತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು ಅಷ್ಟೇ. ಕರೆಕ್ಟಾಗಿರುವಂಥ ಒಂದು ಆಹಾರ ಕ್ರಮ, ಕರೆಕ್ಟಾಗಿರುವಂಥ ವ್ಯಾಯಾಮ ಮಾಡಿದರೆ ತೂಕವನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ತೂಕ ಕಂಟ್ರೋಲ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಥೈರಾಯ್ಡ್ನ ಸಮಸ್ಯೆ ಇರೋವರಿಗೆ ಅವರದ್ದು ಮೆಡಿಸಿನ್ ಡೋಸೇಜ್ ಕಡಿಮೆ ಮಾಡ್ತಾ ಬರಲಿಕ್ಕಾಗುತ್ತೆ. ಆ್ಯಂಡ್ ನಾನು ಫಸ್ಟ್ ವೀಡಿಯೋಲಿ ಹೇಳಿರುವಂಥ ಆ ನ್ಯೂಟ್ರಿಯೆಂಟ್ಸ್ ಏನಿದೆ, ಪೌಷ್ಟಿಕಾಂಶಗಳು ಏನಿದೆ, ಅದು ಜಿಂಕ್ ಇರ್ಬೋದು, ಸೆಲಿನಿಯಮ್ ಇರ್ಬೋದು, ಐರನ್ ಇರ್ಬೋದು, ಒಮೆಗಾ 3 ಇರ್ಬೋದು, ಈ ಥರ ನ್ಯೂಟ್ರಿಯೆಂಟ್ಸನ್ನು ಅವರ ಆಹಾರದಲ್ಲಿ ಸರಿಯಾಗಿ ಇನ್ಕ್ಲೂಡ್ ಮಾಡಿದರೆ ಈ ಥೈರಾಯ್ಡ್ನ ಸಮಸ್ಯೆ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕಾಗುತ್ತೆ. ಸೊ ಈ ಜಂಕ್ ಫುಡ್ಗಳಿಂದ ನಾವು ಆದಷ್ಟು ದೂರ ಇರಬೇಕು. ಈಗ ನೆಕ್ಸ್ಟ್ ಥೈರಾಯ್ಡ್ ಸಮಸ್ಯೆ ಇರೋವರೆ ಕಂಪ್ಲೀಟ್ಲಿ ಬಿಡಬೇಕಾಗಿದೆ ಏನಂದರೆ ಆಲ್ಕಹಾಲ್ ಕಂಪ್ಲೀಟ್ಲಿ ಬಿಡಬೇಕು. ಅದರೊಟ್ಟಿಗೆ ತುಂಬ ಹೈ ಕ್ಯಾಲರಿ ಇರುವಂಥ, ನಾನು ಫಸ್ಟ್ ಆಲ್ರೆಡಿ ಹೇಳಿದ್ದೇನೆ, ಅದು ತುಂಬ ಸಕ್ಕರೆ ಉಪಯೋಗ ಅಥವಾ ಹೈ ಕ್ಯಾಲರಿ ಇರುವಂಥ ಫುಡ್ಗಳನ್ನು ಕೂಡ ಬಿಡಬೇಕು. ಇದರದ್ದು ಮೇನ್ ರೀಸನ್ ಏನಂದರೆ, ನಿಮಗೆ ಗೊತ್ತು, ಆಲ್ಕಹಾಲ್ ತಗೊಂಡ್ರೆ ಅಥವಾ ತುಂಬ ಜಾಸ್ತಿ ಕ್ಯಾಲರಿ ಇರುವಂಥ ಆಹಾರಗಳು ನಾವು ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ನಮ್ಮ ಲಿವರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನಮಗೆ ಫ್ಯಾಟಿ ಲಿವರ್ ಆಗುವಂಥ ಸಾಧ್ಯತೆ ಇದೆ ಅಲ್ಲಿ, ಮತ್ತು ಲೇಟರ್ ಆನ್ ಇನ್ಫ್ಲಮೇಷನ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಇನ್ನೂ ಅಡ್ವಾನ್ಸ್ ಆಗಿ ಅದು ಸಿರೋಸಿಸ್ ಆಗುವಂಥ, ಫೈಬ್ರೋಸಿಸ್ ಆಗಿ ಸಿರೋಸಿಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಲಿವರ್ ಚೆನ್ನಾಗಿರಬೇಕು. ಯಾಕೆಂದರೆ ನಮ್ಮ ಥೈರಾಯ್ಡಲ್ಲಿ ಪ್ರೊಡ್ಯೂಸ್ ಆಗುವಂಥ ಈ ಹಾರ್ಮೋನ್ ಏನಿದೆ ಅದರದ್ದು ಆ್ಯಕ್ಟಿವ್ ಫಾರ್ಮ್ಗೆ ಅದನ್ನು ಕನ್ವರ್ಟ್ ಆಗೋದು ಅದು ಲಿವರಲ್ಲಿ. ಸೊ ಲಿವರ್ ಫಂಕ್ಷನ್ಸ್ ಸರಿಯಾಗಿಲ್ಲ ಅಂದರೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಿದರೂ ಕೂಡ ನಿಮಗೆ ಥೈರಾಯ್ಡ್ನ ಸಮಸ್ಯೆ ಅಂದರೆ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಲಿವರ್ ಹೆಲ್ತ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಎಲ್ಲ ನೋಡಿ, ನಾನೀಗ ಹೇಳಿರೋದು ಬೊಜ್ಜು ಇಳಿಸಬೇಕು ಅಂತ ನಾನು ಹೇಳಿದೆ, ಸಕ್ಕರೆ ಉಪಯೋಗ ಕಮ್ಮಿ ಮಾಡಬೇಕು ಅಂತ ನಾನು ಹೇಳಿದ್ದೇನೆ, ಜಂಕ್ ಫುಡ್ಗಳ ಉಪಯೋಗ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದೇನೆ, ಹೈ ಫ್ರಕ್ಟೋಸ್ ಇರುವಂಥ ಡ್ರಿಂಕ್ಸ್ ತಗೋಬಾರ್ದು ಅಂತ ಹೇಳಿದ್ದೇನೆ, ಕೆಲವು ಕ್ರೂಸಿಫರಸ್ ವೆಜಿಟೇಬಲ್ಸ್. ಬಟ್ ನಮಗೇನು ನೆನಪಾಗುತ್ತೆ, ಬರೀ ಕ್ಯಾಬೇಜ್ ತಿನ್ನಬಾರ್ದು ಅಥವಾ ಕಾಲಿಫ್ಲವರ್ ತಿನ್ನಬಾರ್ದು ಅಥವಾ ಸೋಯಾಬೀನ್ ತಿನ್ನಬಾರ್ದು ಅಂತ ಇದಷ್ಟೇ ನಮಗೆ ನೆನಪಿರುತ್ತೆ. ಅದಕ್ಕಿಂತ ಎಷ್ಟೋ ಕ್ರಿಟಿಕಲ್ ಆಗಿರುವಂಥ, ಅದಕ್ಕಿಂತ ಎಷ್ಟೋ ನಮ್ಮ ಥೈರಾಯ್ಡ್ಗೆ ಸಮಸ್ಯೆ ಕೊಡುವಂಥ ಐಟಮ್ಸ್ ಆರ್ ದೀಸ್ ಆ್ಯಕ್ಚುಲಿ. ಶುಗರ್ ಇರ್ಬೋದು, ಹೈ ಕ್ಯಾಲರಿ ಫುಡ್ ಇರ್ಬೋದು, ಅಥವಾ ನಮ್ಮ ಆಲ್ಕೋಹಾಲ್ ಇರ್ಬೋದು. ಸೊ ಈ ಥರ ಐಟಮ್ಸ್ ನಾವು ರೆಗ್ಯುಲರ್ಲಿ ತಗೊಂಡಾಗ ಲಿವರ್ ಸಮಸ್ಯೆ ಕೂಡ ಜನರೇಟ್ ಆಗುತ್ತೆ. ಈಗ ಫ್ಯಾಟಿ ಲಿವರ್ ನಾವು ನೋಡಿದರೆ ಎಲ್ಲರಿಗೂ ಫ್ಯಾಟಿ ಲಿವರ್ ಇದೆ, ಎಲ್ಲರಿಗೂ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಈವನ್ ಫ್ಯಾಟಿ ಲಿವರ್ಗೂ ವೈಟಮಿನ್ ಡಿಗೂ ಕೂಡ ಡೈರೆಕ್ಟ್ ಲಿಂಕ್ ಇದೆ. ವೈಟಮಿನ್ ಡಿದು ಕೂಡ ಆ್ಯಕ್ಟಿವ್ ಫಾರ್ಮ್ ಆಗಬೇಕು ಅಂದರೆ ಲಿವರ್ ಮತ್ತು ಕಿಡ್ನಿ ಸರಿಯಾಗಿ ಕೆಲಸ ಮಾಡಬೇಕು. ಅದೇ ಥರ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಆದರೂ ಕೂಡ ಅದರ ಆ್ಯಕ್ಟಿವ್ ಫಾರ್ಮ್ಗೆ ಕನ್ವರ್ಷನ್ ಆಗಬೇಕು ಅಂದರೆ ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡಬೇಕು. ಸೊ ಲಿವರ್ಗೆ ತೊಂದರೆ ಕೊಡುವಂಥ ಆಹಾರಗಳು ನಾವು ತಗೊಂಡ್ರೆ, ಅದು ಹೈ ಲೈಕ್ ಶುಗರ್ ಇರುವಂಥ ಆಹಾರಗಳು ತಗೊಂಡ್ರೆ ಅಥವಾ ಡ್ರಿಂಕ್ಸ್ ತಗೊಂಡ್ರೆ, ಆಲ್ಕಹಾಲ್ ತಗೊಂಡ್ರೆ ಏನಾಗುತ್ತೆ, ಈ ಥೈರಾಯ್ಡ್ ಸಮಸ್ಯೆ ನಮಗೆ ಯಾವತ್ತೂ ಕಡಿಮೆ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಅದರೊಟ್ಟಿಗೆ ಆಲ್ಕಹಾಲ್ ಏನಿದೆ ದಟ್ ಈಸ್ ವೆರಿ ಹೈ ಕ್ಯಾಲರಿ ಡ್ರಿಂಕ್. ಸೊ ಹಾಗಾಗಿ ಅದರೊಟ್ಟಿಗೆ ನಿಮ್ಮ ಏನಾದರೂ ಫುಡ್ ತಗೊಳ್ತಾ ಇರ್ತೀವಿ, ಸೊ ನಮ್ಮ ಬೊಜ್ಜು ಇನ್ನೂ ಜಾಸ್ತಿ ಆಗುತ್ತೆ, ನಮಗೆ ಇನ್ನೂ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಥೈರಾಯ್ಡ್ನ ಸಮಸ್ಯೆ ಇರೋರು ಆಲ್ಕೋಹಾಲ್ ಕನ್ಸಂಪ್ಷನ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು, ಸಾಧ್ಯ ಆದರೆ ಕಂಪ್ಲೀಟ್ಲಿ ಬಿಡಬೇಕು. ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರು ಟೀ ಮತ್ತು ಕಾಫಿ ಅವಾಯ್ಡ್ ಮಾಡೋದು ಕೂಡ ಒಳ್ಳೆಯದು. ಯಾಕೆಂದರೆ ನಮ್ಗೆ ಗೊತ್ತು ಅದರಲ್ಲಿ ಟ್ಯಾನಿನ್ ಇದೆ. ಈ ಟ್ಯಾನಿನ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಅಯರ್ನ್ ಅಬ್ಸಾರ್ಪ್ಷನನ್ನು ಕಡಿಮೆ ಮಾಡುತ್ತೆ. ಅಯರ್ನ್ ಕಡಿಮೆ ಆದಾಗ ಏನಾಗುತ್ತೆ, ಥೈರಾಯ್ಡ್ಗೆ ಬೇಕಾಗಿರುವ ಎನ್ಸೈಮ್ ಪ್ರೊಡಕ್ಷನ್ಗೆ ಅಯರ್ನ್ ಬೇಕೇ ಬೇಕು. ಸೊ ಎನ್ಸೈಮ್ ಪ್ರೊಡಕ್ಷನ್ ಕಡಿಮೆ ಆದಾಗ T3 T4 ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಅಯರ್ನ್ ಅಬ್ಸಾರ್ಪ್ಷನನ್ನು ಕಡಿಮೆ ಮಾಡುವಂಥ ಲೈಕ್ ಅದು ನಾ ಹೇಳ್ದಂಗೆ ಟೀ ಇರ್ಬೋದು, ಕಾಫಿ ಇರ್ಬೋದು, ವೈನ್ ಇರ್ಬೋದು, ಆಲ್ಕಹಾಲ್ ಇರ್ಬೋದು, ಅದೇ ಥರ ಫಸ್ಟ್ ನಾವು ಹೇಳಿರುವಂಥ ಸೋಯಾಬೀನ್ ಇರ್ಬೋದು. ಸೊ ಇದರ ಕನ್ಸಂಪ್ಷನ್ ಕೂಡ ಸ್ವಲ್ಪ ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಅಯರ್ನ್ ಇದ್ದರೆ ಮಾತ್ರ ನಮ್ಮ ಲೈಕ್ ಈ T3 T4 ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಸೊ ಈಗ ಕೆಲವು ಕೇಸಸಲ್ಲಿ ಹೈಪೋಥೈರಾಯ್ಡಿಸಮ್ ಇದ್ದಾಗ ನಾವು ನೋಡುವಾಗ ಅವ್ರದ್ದು
ಅವ್ರದ್ದು ಅಯರ್ನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಅವರಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ. ಅಂಥ ಪೇಷಂಟ್ಸ್ಗೆ ನಾವು ಲ್ಯಾಕ್ಟೋಫೆರಿನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟು ನೋಡುವಾಗ ಅವರ ಥೈರಾಯ್ಡ್ ಫಂಕ್ಷನ್ಸ್ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಸೊ ಇಟ್ಸ್ ನಾಟ್ ಓನ್ಲಿ ಅಯೋಡಿನ್, ಈವನ್ ಅಯೋಡಿನ್ ಕೂಡ ಜಾಸ್ತಿ ಆದರೆ ದಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್. ಅಯೋಡಿನ್ ಕೂಡ ನಮ್ಮ ಎಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಬಂದ ಕೂಡ ಅಯೋಡಿನ್ ತಗೋಬೇಕು ಅಂತ ಹೇಳಲಿಕ್ಕಾಗಲ್ಲ, ಅದು ಕಂಡೀಷನ್ ನೋಡಿ ಕೊಡಬೇಕಾಗುತ್ತೆ. ಕೆಲವು ಸಲ ಅಯೋಡಿನ್ ಜಾಸ್ತಿ ಆದರೂ ಕೂಡ ಏನಾಗುತ್ತೆ, ಅದು ಥೈರಾಯ್ಡ್ ಟಾಕ್ಸಿಸಿಟಿಗೆ ಒಂದು ಕಾರಣ ಆಗುತ್ತೆ, ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ಥೈರಾಯ್ಡ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಂದರೆ ದಟ್ ಇಸ್ ಓನ್ಲಿ ಒಂದು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಒಂದೇ ಅಲ್ಲ, ಹ್ಯಾಶಿಮೋಟೋ ಥೈರಾಯ್ಡೈಟಿಸ್ ಅಂತಾನೂ ಕೂಡ ಇದೆ. ತುಂಬ ಆಟೋ ಇಮ್ಯೂನ್ ಕಾಯಿಲೆಗಳಿಂದ ಕೂಡ ನಮಗೆ ಥೈರಾಯ್ಡ್ನ ಸಮಸ್ಯೆ ಡೆವಲಪ್ ಆಗ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ ಸಲ ನಮ್ಮ ಥೈರಾಯ್ಡ್ ಬರೀ T3, T4, TSH ಒಂದೇ ಚೆಕ್ ಮಾಡದೆ ಅದರೊಟ್ಟಿಗೆ ಆಂಟಿ TPO ಚೆಕಪ್ ಈ ಥರ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿದ್ರೆ ಮಾತ್ರ ಬೆದರ್ ನಮ್ಮ ಥೈರಾಯ್ಡ್ ಆಟೋ ಇಮ್ಯೂನ್ ಸಮಸ್ಯೆಯಿಂದ ಬರ್ತಾ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದಕ್ಕೂ ಇರುವಂಥ ಟ್ರೀಟ್ಮೆಂಟ್ ಪ್ಯಾಟರ್ನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಕರೆಕ್ಟಾಗಿರುವಂಥ ಆಹಾರ ಕ್ರಮ, ನಾವು ಏನೇನು ತಿನ್ನಬಾರ್ದು ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಕರೆಕ್ಟಾಗಿರುವಂಥ ಚಿಕಿತ್ಸೆ, ಆ ಕಾಯಿಲೆಯನ್ನು ಐಡೆಂಟಿಫೈ ಮಾಡಿ ಚಿಕಿತ್ಸೆ ಕೊಟ್ಟರೆ ಈ ಥೈರಾಯ್ಡ್ ಸಮಸ್ಯೆ ಏನಿದೆ ಟು ವೆರಿ ಗುಡ್ ಎಕ್ಸ್ಟೆಂಟ್ ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.